ಇಲ್ಲಿ ಏನಾಗಿದೆ ಅಂದರೆ ಭಾರತೀಯ ಪ್ರಜೆಗಳೇ ಪ್ರಭುಗಳು ಹೆಸರಿಗೆ ಮಾತ್ರ. ನಾಯಿ ಥರ ಅವತ್ತಿಂದ ಇವತ್ತರೆಗೂ ಏನೇ ಸ್ಟ್ರೈಕ್ ಮಾಡಿ ಏನೇ ಮಾಡಿದ್ರು ನಾಯಿ ಥರ ಬೀದಿಗೆ ತಂದುಬಿಟ್ಟವ್ರೆ ಜನಗಳನ್ನ. ರೈತರು ನೋಡ್ರಿ, ಇಲ್ಲಿ ರೈತರು ಹಣೆ ಬರ ನೋಡ್ರಿ ಪಾಪ. ಅಲ್ಲಿ ಕಂಪ್ಯೂಟ್ರ್ ಇದಾವ ಒಳಗಡೆ, ಆ ಒಂದು ಕಂಪ್ಯೂಟ್ರ್ ಐತೆ, ಯಾವುದೋ ಒಂದು ಪ್ರಿಂಟ್ರ್ ಐತೆ, ಪ್ರಿಂಟ್ ಒಳಗೆ ಕಾರ್ಟ್ರೇಜ್ ಇಲ್ಲ, ಸಿಸ್ಟಮ್ ಒಂದು ನೆಟ್ಗಿಲ್ಲ, ಏನೂ ಇಲ್ಲ. ಇನ್ನೆಲ್ಲಿಂದ ವರ್ಕ್ ಆಗುತ್ತೆ? ಇಂಟರ್ನೆಟ್ ಸರ್ವರ್ ಪ್ರಾಬ್ಲಮ್, ಅದು ಇದು ಅಂತ ಹೇಳಿ ಪಾಪ ಒಳಗಿರೋ ಹುಡುಗರು ವರ್ಕ್ ಮಾಡೋರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇವ್ರು ಕೊಟ್ಟಿರೋಂಥ ಒಂದೊಂದು ಐಟಮ್ಗಳು ಒಂದೊಂದು ಎಕ್ರ ಪಕ್ರ ಹಂಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಿರೋರು ಯಾರು ಇದ್ದರೆ ಒಂದಿಷ್ಟು ಗಮನ ಹರಿಸ್ರಪ್ಪ. ನಮಗೆ ನೋಡೋಕ್ಕಾಗ್ತಾಯಿಲ್ಲ ಜನಗಳನ್ನ. ಇಲ್ಲಿ ನೋಡ್ರಿ ಆ ಅಮ್ಮನ್ನ ಜೀವನ. ಒಂದೊಂದು ರೂಪಾಯಿಗೆ ಕಷ್ಟ ಐತಿ ಇವತ್ತಿನ ಕಾಲ. ನೋಡ್ರಪ್ಪ, ಜನಗಳಿಗೆ ಎಲೆಕ್ಷನ್ ಬಂದಾಗ ಮಾತ್ರ ಎಲ್ಲರೂ ಸ್ಪಂದಿಸೋದು, ಏನು ಮಿಕ್ತೆ ಅಂತ ಏನೂ ಇಲ್ಲ. ಜನಗಳೇ, ಇಲ್ಲಿ ಏನಾಗಿದೆ ಅಂದರೆ ಫ್ರೀ ಮಾರ್ಕೆಟ್ ಹೋದ್ನೆ, ಪ್ರಿಂಟ್ರ್ ಐತೆ, ಕಾರ್ಟ್ರೇಜ್ ಇಲ್ಲ, ಕಂಪ್ಯೂಟ್ರ್ ಐತೆ, ಕೇಬಲ್ ಇಲ್ಲ, ಮೊಬೈಲ್ ಐತೆ, ಇಂಟರ್ನೆಟ್ ಇಲ್ಲ, ಆ ಸ್ಥಿತಿ ಬಂದು ನಿಂತೈತೆ. ರೈತರು ಹೆಂಗಿದ್ರು ಬೀದಿಲಿ ನಿಲ್ಲೋದೆಯಾ, ನಿಂತ್ಕೊಂಬಿಟ್ಟವ್ರು ಪಾಪ. ಏನು ಮಾಡೋಕ್ಕಾಗಲ್ಲ. 4-5 ಜಾಗಕ್ಕೆ ಹೋಗಿ ಬಂದ್ರೂ ಒಂದೂ ಸರಿ ಇಲ್ಲ. ಆ ಕಂಪ್ಯೂಟ್ರ್ ಆನ್ ಮಾಡಿದ್ರೆ 98 ಮಾಡಲು ಕಂಪ್ಯೂಟ್ರ್ಗಳು ಇದ್ದಂಗಿದ್ದಾವೆ. ಆನ್ ಮಾಡಿ 10 ನಿಮಿಷಕ್ಕೆ ಒಂದೊಂದು ಕಂಪ್ಯೂಟ್ರ್ ಆನ್ ಆಗ್ತವೆ. 8 ಅವರ್ ಹತ್ತಿರ ಯಾವಾಗಲೂ ವರ್ಕ್ ಆಗುತ್ತೆ, 1 ಹೊತ್ತಿರ 1 ನಿಮಿಷ ಬೇಕು ಒಂದು ಬರೋಕ್ಕೆ. ಇವನ್ನೆಲ್ಲ ಒಂದಿಷ್ಟು ಗಮನ ಇಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟಿರೋ ಇದ್ದಾರೋ ಒಂದಿಷ್ಟು ಯೋಚನೆ ಮಾಡಿ ಜನಗಳನ್ನ ಅವತ್ತಿಂದಲೂ ಬೀದಿಗೆ ಬಿಟ್ಟಿದ್ದೀರಾ, ಇವತ್ತು ಬೀದಿಗೆ ಬಿಡ್ತೀರಲ್ಲ. ಹೇಳ್ಕೊಳಕ್ಕೆ ಮಾತ್ರ ಎಲೆಕ್ಷನ್ ಗೆಲ್ಲಕ್ಕೆ ಪ್ರತಿಯೊಂದು ದೇಶದ ಬೆನ್ನೆಲುಬು ರೈತ, ಭಾರತೀಯ ಪ್ರಜೆಗಳ ಪ್ರಭುಗಳು, ಅದೇ ಪ್ರಭುಗಳನ್ನ ಅದೇ ಥರ ಬೀದಿಗೆ ಬಿಟ್ಟು ಯಾವ ನ್ಯಾಯ ಇವೆಲ್ಲ? ನೋಡ್ರಿ, ಹೊಟ್ಟೆ ಉರಿತದೆ ಜನಗಳನ್ನ. ನೋಡ್ರಿ, ಏನು ಪಾಪ ವರ್ಕ್ ಆಗ್ತಾಯಿಲ್ಲ, ಏನು ಕೆಲ್ಸಗಳಾಗ್ತಾಯಿಲ್ಲ ಪಾಪ. ನೋಡ್ರಿ, ಕಾಯ್ದೆ ಕೂತರ್ಕಂಡ್ರಿ ಎಲ್ಲ ಇಲ್ಲಿ. ನೋಡಿ ರೈತರ ಹಣೆ ಬರ, ಅವತ್ತು ಬೀದಿ ಇವತ್ತು ಬೀದಿಲ್ಲ. ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರಂತೆ, ಒಂದು ವರ್ಕ್ ಆಗಲ್ಲ. ಸಖತ್ ಬೇಜಾರಾಗುತ್ತೆ.